ನಿನ್ನೆ ದಿವಸ ವಿರೋಧ ಪಕ್ಷದ ನಾಯಕರಂತ ಆರ್ ಅಶೋಕ್ ಅವರ ಕಚೇರಿನಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಕಾಂಗ್ರೆಸ್ ಪಕ್ಷವನ್ನ ಟೀಕೆ ಮಾಡುವಂತ, ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನ ಟೀಕೆ ಮಾಡುವಂತ ಅವರು ರೂಢಿ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ತಮ್ಮ ಮೂಲಕ ನಮ್ಮ ಎಲ್ಲ ನಾಯಕರುಗಳ ಪರವಾಗಿ ಕೆಲವು ಪ್ರಶ್ನೆಗಳನ್ನ ಮತ್ತೆ ಅವ್ರಿಗೆ ಉತ್ತರವನ್ನ ಕೊಡ್ಲಿಕ್ಕೆ ನಾವು ಈ ಗೋಷ್ಠಿಯನ್ನ ಮಾಡ್ತಾ ಇದ್ವಿ. ನಾನು ಸುಮಾರು 2 ದಶಕಗಳಿಂದ ಅಶೋಕ್ ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೇನೆ. ಅವರ ಭ್ರಷ್ಟಾಚಾರಗಳು ಬಹಳ ಗಂಭೀರವಾಗಿ ಅವ್ರ ಮೇಲೆ ಆರೋಪಗಳು ಇದಾವೆ. ಬಿಜೆಪಿಯ ಮೊದಲ ಅವಧಿಯ ಸರ್ಕಾರದಲ್ಲಿ ರಿಯಲ್ ಎಸ್ಟೇಟ್ ಇತರೆ ಒಂದು ಭ್ರಷ್ಟಾಚಾರಗಳಲ್ಲಿ ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಬೆಂಗಳೂರು ಉತ್ತರವನ್ನ, ಅಶೋಕ್ ಅವರು ಬೆಂಗಳೂರು ದಕ್ಷಿಣವನ್ನ ಹಂಚಿಕೊಂಡು ಅವರಿಬ್ಬರ ಭ್ರಷ್ಟಾಚಾರವನ್ನ ಇಡೀ ರಾಜ್ಯ ವಿವರಿಸುತ್ತಿದ್ದು, ಆಗಿನ ಭ್ರಷ್ಟಾಚಾರವನ್ನ ಕಂಡಾಗ ಈ ಆರೋಪಗಳು ಸುಳ್ಳಾಗಿರಲು ಸಾಧ್ಯವಿಲ್ಲ ಅಂತ ಖಚಿತವಾಗಿತ್ತು. ಕಟ್ಟಾ ಅವರಿಗೆ ಇದನ್ನು ಸರಿಯಾಗಿ ನಿಭಾಯಿಸಲು ಆಗ್ದೇನೆ ಅವರು ಜೈಲು ಪಾಲಾದರು. ಇವರು ಜೈಲಿಗೆ ಹೋಗ್ಬೇಕಾದವರು ಅವರ ಚಾಣಾಕ್ಷತನದಿಂದ ಅವರು ಯಾವುದೇ ಬಂಧನದ ಭೀತಿಯಿಂದ ಒಳಗಾಗ್ತಾನೆ ಆರಾಮಾಗೆ ಇರುವಂತದ್ದು ಹೀಗಿದೆ. ಇದು ಅವರ ಚಾಣಾಕ್ಷತನ ಗೊತ್ತಾ ಅಂತ ಪಕ್ಷಾತೀತವಾಗಿ ಪುರಾಣಿಗಳು, ರಾಜಕಾರಣಿಗಳು, ಮುಖಂಡಗಳು ಅವ್ರ ಬಗ್ಗೆ ಪ್ರಶಂಸೆಯ ಮಾತುಗಳನ್ನ ಆಡ್ತಿದ್ದಂತೂ ಗೊತ್ತಿರೋದೆ. ಅಶೋಕ್ ಅವರು ಯಾವುದೇ ಸಂದರ್ಭದಲ್ಲಿಯೂ ಮತಾಂಧತೆಯ ಬಗ್ಗೆ ಅವರು ಪ್ರದರ್ಶನ ಮಾಡ್ತಿರ್ಲಿಲ್ಲ. ಇದರ ಬಗ್ಗೆ ಆಸಕ್ತಿ ಅವ್ರಿಗೆ ಇದ್ದಂತಿರ್ಲಿಲ್ಲ. ಇಂತಹ ಹಿನ್ನೆಲೆ ಇದ್ದ ಈ ಅಶೋಕ್ ಸಿಟಿ ರವಿ, ಅನಂತ್ ಹೆಗಡೆಯವರಂತ ಜೊತೆ ಸ್ಪರ್ಧೆಗೆ ಇಳಿದಂತೆ ಧರ್ಮಾಂಧತೆಯ ಬಗ್ಗೆ ಬೆಂಕಿ ಉಗುಳ್ತಿರೋದು ಈ ರಾಜ್ಯಾದ್ಯಂತ ಒಂದು ಪ್ರಚಲಿತಕ್ಕೆ ಬಂದಿದೆ. ಇದು ಅಚ್ಚರಿ ಅಥವಾ ಅಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಕಣ್ಣಿಗೆ ಕಾಣದ, ಕೈಗೆ ಎಟಕದ ಮುಖ್ಯಮಂತ್ರಿ ಕುರ್ಚಿಗಾಗಿ ಅಶೋಕ್ರಂತಹ ನುರಿತ ರಾಜಕಾರಣಿ ಈ ರೀತಿ ವರ್ತಿಸುತ್ತಿರುವುದಂತೂ ವಿಚಿತ್ರ ಆದ್ರೂ ಕೂಡ ಸತ್ಯ ಆಗಿದೆ. ಮಂಡ್ಯಕ್ಕೆ ಕೋಮುವಾದಿಗಳಿಗೆ ಪ್ರಚೋದನೆ ನೀಡಿ ಮಂಡ್ಯದ ಸಾಮರಸ್ಯವನ್ನ ಹಾಳು ಮಾಡಿದ್ದಾರೆ ಅವರು. ನಾಗಮಂಗಲ, ಕೆರಗೋಡು, ಶ್ರೀರಂಗಪಟ್ಟಣ ಇವರ ಕೇಂದ್ರ ಬಿಂದುವಾಗಿದೆ. ಮಂಡ್ಯದ ನೈಜ ಸಮಸ್ಯೆಗಳ ಬಗ್ಗೆ ಯಾವುದೇ ಮಾತುಗಳನ್ನು ಆಡದೆ ತುಟಿ ಬಿಚ್ಚದ ಗಲಭೆಗೆ ಮುಂದಾಗಿ ನಿಂತಿದ್ದಾರೆ. ಮಂಡ್ಯ ನೆಮ್ಮದಿಯಾಗಿರುವುದು ಇವ್ರಿಗೆ ಇಷ್ಟ ಇಲ್ಲದಂತೆ ಆಗಿದೆ. ಗಣೇಶನ ಮೆರವಣಿಗೆ ವಿಚಾರದಲ್ಲಿ ಯಾರು ತಪ್ಪಿಸಿದ್ರು ಅವ್ರಿಗೆ ಶಿಕ್ಷೆ ಆಗಲಿ. ಮಂಡ್ಯ ಜಿಲ್ಲೆ ರಾಜ್ಯಕ್ಕೆ ಹಲವು ಮಹನೀಯರ, ಕವಿಗಳು, ಗಣ್ಯರನ್ನ ನೀಡಿದಂತ ಮಂಡ್ಯ ಜಿಲ್ಲೆ ಇಂತಹ ಮಂಡ್ಯಕ್ಕೆ ಮಸಿ ಬಳಿಯುವ ಕಾರ್ಯಕ್ರಮವನ್ನ ಹಾಕಿಕೊಂಡಿದ್ದಾರೆ. ಮಾನ್ಯ ಕುಮಾರಸ್ವಾಮಿ ಅವರು ಕೂಡ ಏನು ಈ ನಾಡಿನ ಒಕ್ಕಲಿಗರ ಪರವಾಗಿ, ದಲಿತರ ಪರವಾಗಿ ಇದ್ದೀನಿ, ನಾನು ಒಕ್ಕಲಿಗರ ಪ್ರಮೋಚ್ಚ ನಾಯಕ ಅಂತ ಹೇಳುವಂತ ಮಾನ್ಯ ಕುಮಾರಸ್ವಾಮಿ ಅವರು ಈ ಮುನಿರತ್ನ ಅನ್ನುವ ಒಂದು ಕ್ರಿಮಿ ಏನು ಕೆಟ್ಟದಾಗಿ ಸಮುದಾಯದ ಬಗ್ಗೆ, ಒಕ್ಕಲಿಗ ಸಮುದಾಯದ ಬಗ್ಗೆ ಇರುವುದು, ದಲಿತ ಸಮುದಾಯದ ಬಗ್ಗೆ ಇರುವುದು ಮಾತನಾಡಿರೋದನ್ನ ಏಕೆ ಖಂಡಿಸ್ತಿಲ್ಲ? ದಯಮಾಡಿ ಮಾನ್ಯ ಕೇಂದ್ರ ಸಚಿವರೇ, ಕುಮಾರಸ್ವಾಮಿ ಅವರೇ, ಇದಕ್ಕೆ ನೀವು ಉತ್ತರ ಕೊಡ್ಬೇಕು. ಒಕ್ಕಲಿಗ ಸಮುದಾಯದ ನಾಯಕ ಅಂತ ಏನ್ ನೀವು ಕೊಚ್ಕೊತೀರಿ, ನೀವು ಉತ್ತರ ಕೊಡ್ಬೇಕು, ಈ ಸಮುದಾಯಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳಿ ನಾನು ಅವ್ರನ್ನ ತಮ್ಮ ಮೂಲಕ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ.